ಮಾಡಿದ್ಲ ಫೋನ? ಯಾಕೆ ಮಾಡಾಳ ನನಗೆ? ಯಾ ಫೋನು ಮಾಡಿಲ್ಲ ಏನೂ ಇಲ್ಲ. ಎಲ್ಲಿ ಮಾಡಿದಾಳಪ್ಪ ನಿನ್ನ ಮಗಳು? ಅದನ್ನ ಒಂದು ಸುದ್ದಿ ಮಾಡ್ಕೊಂಡು ಕೂತವಳೆ. ನಾನು ಹಂಗೂ ಫೋನ್ ಮಾಡಿದ್ದೆ ಇತ್ತಿಂದ ಫೋನ್ ಎತ್ತನಿಲ್ಲ. ಅತ್ತಾಗ ಚೆನ್ನಾಗಿ ಕುಂತಾವು ಕೇಳ್ಬಿಟ್ಟು ಇದ್ರೆ ಇಸ್ಕೊಟ್ಬಿಡುವೆ ಅತ್ತಾಗೆ. ಮುಗಿಯ ಬೇರೆ ಸ್ಕೂಲ್ಗೆ ಹೋಗಿಲ್ವಂತಲ್ಲ. ಆಂಕಾರ ಆಡ್ತಾಳ ಆಂಕಾರವ ಸುಮ್ಮನಿರು. ಏನು ಹೊಸಿದೂರು ಆಂಕಾರದಲ್ಲಿ ತೇಲಲ್ಲ ಮರೆ ಇವಳು. ಸರಿಯಾ ಇವಳೆಯ ಕೈಲಿ ಬಾಯ್ಲಿ ಅಂತ ಮಾತಾಡ್ತಾಳಲ್ಲ, ಅರ್ಥ ಮಾಡ್ಕೋಬೇಕು ತಾನೆ. ನಮ್ಮ ಅವ್ವನಿಗೂ ನಮ್ಮ ಅಪ್ಪನಿಗೂ ವಯಸ್ಸಾಗದು ಎಲ್ಲಿ ತಂದವ್ರು, ಯಾರು ಕೊಟ್ಟವ್ರು ಅವ್ರಿಗೆ? ಅದನ್ನ ಒಂದು ಚೂರಾರೆ ಅರ್ಥ ಮಾಡ್ಕೊಳ್ದಾನೆಯಾ? ಎಲ್ಲಿ ಯಾರು ತಂದು ಕೊಟ್ಟಾರ? ನಮ್ಮ ತಂದೆಲ್ಲ ಸಂಬಳ ತಂದು ಕೊಟ್ಟಾರ ಅನ್ನೋದು ಜ್ಞಾನ ಬಿಡ್ತಾ ನಿನ್ನ ಮಗಳಿಗೆ? ಬಾಯಿಗೆ ಬಂದಂಗೆ ಮಾತಾಡ್ತಾಳಲ್ಲ. ದುಡ್ಡು ಬೇಕು ಈಗ ಅಂದ್ಬಿಟ್ರೆ ಎಲ್ಲಿ ಬಂದದು? ಅವಳು ಅರ್ಥ ಮಾಡ್ಕೊಳಕ್ಕಿಲ್ಲ ಬಿಡು. ಕೆಂಪಿ ಹಂಗೆ ಎಲ್ಲ ಕತೆ ಅವಳು ನಮ್ಮ ಊರು ನಮ್ಮ ಅಪ್ಪನೂ ಕಷ್ಟಪಡ್ತಾರೆ. ನಮ್ಮ ತಮ್ಮದಿರು ಸರಿ ಇಲ್ಲ ಏನೋ ಎಂತೋ ಅಂದನೇ ಬಿಟ್ಟು ಇವಳು ಈ ಥರ ಆಡ್ತಾಳೆ. ನಾನು ಹೇಳೋದು ಯಾಕವ ಕೇಸ್ ಹಾಕಕ್ಕೆ ಹೋಗಿದ್ಲು? ಯಾಕೆ ಕೇಸ್ ಹಾಕಕ್ಕೆ ಹೋಗಿದ್ಲು? ಅವೆಲ್ಲ ಏನು ಚಂದ? ಅಪ್ಪನ ಮನೆ ಹಾಳು ಮಾಡಿಬಿಟ್ಟು ಉದ್ದಾರಕ್ಕಾದದ? ಏನೋ ಎಷ್ಟು 70 ಎಕರೆ ಮಡಗಿದಾವ, ಇರೋ 2-3 ಎಕರೆ. ಅದರಲ್ಲೂ ಇವಳು ಬಾಯಾಕ ಬಂದ್ಬಿಟ್ರೆ ಯಾವ ಎಕ್ಲೆ ಏನು ಹಂಚ್ಕೊಂಡವು? ಹಾಂ, ನಮ್ಮ ಅಪ್ಪನ ಮನೆ ಉದ್ಧಾರ ಆಗಲಿ ಅನ್ನೋ ಬುದ್ಧಿ ಇಲ್ದಾನೆ ಕೇಸ್ ಹಾಕ್ತೀನಿ ಅನ್ಕೊಂಡು ಕೇಸ್ ಹಾಕೊಂಡು ಕೂತವಳಲ್ಲ ಇವಳು. ಈಗ ನಾವು ಕರೆಯೋಕೆ ಹೋದರೆ ಹಂಗೆ ಹಿಂಗೆ ಅಂತ ಇವರು ಕಣಿ ಹೊಡಿತಾರೆ. ಹೆಂಗೆ ಮಾಡಬೇಕು? ಹಿಂಗಾದರೆ ಹೆಂಗೆ ಮಾಡಬೇಕು ಹೇಳು? ಕಾಣೆ ಕಣಪ್ಪ ಕಾಣೆ. ಅದೇನು ಕತೆ ಏನೋ ಕಾಣೆ ಎತ್ತಗೆ ಹೋಗಿ ತಗೊಂಡಿಷ್ಟು ಬೆಂಕಿ ಸುಮ್ಕಿರತ್ತಾಗೆ ಯಾ ಮುಂಡೆ ಹೊಡೆದಾಡ್ಕೊಂಡು ಸತ್ತವಳು ಇವ್ರು ಕುಟೆ ಅಲ್ಲವ. ಹೊಡೆದಾಡಿ ಸಾಕಾಯ್ತದೆ ಕಣ. ಆಯ್ತು ಅತ್ತಾಗಿ ನೀ ಏನು ಮಾಡೋಕ್ಕದು? ಚೆನ್ನಾಗಿ ಕುಂತಾವು ಇದ್ರೆ ಇಸ್ಕೊಡೋಗತ್ತಾಗೆ. ಅಯ್ಯೋ ಪಾಪ ಅಳ್ತಾವೆ. ಎಲ್ಲಿ ಬಂದವು ಕೂಲಿ ಮಾಡ್ಕೊಂಡು ಅಳ್ತಾವು. ದುಡ್ಡು ಎಲ್ಲಿ ಬಂದದು ಹೇಳು ಅಳ್ತಾವು. ಸುಮ್ಮನೆ ಕೇಳಿ ಅವಕ್ಕ ನೋಡು ಕೊಡಕ್ಕಾಗ ನೀವಲ್ಲ ಅಂತ ಕೊಡ್ತಾಳೆ. ಸುಮ್ಮನಿರತ್ತಾಗೆ ನೋಡೋದೆ ಯಾವ್ದಾರು ದುಡ್ಡು ಕಾಸು ಮುಡಿಗಿರ್ತಾರೆ ಕತೆ. ಕೆಲ್ಸಕ್ಕೆ ಹೋಯ್ತಾರೆ, ಅದು ಇದು ದುಡ್ಡು ಬತ್ತೇನೆ ಇರ್ತದೆ. ಪಿಂಚಣಿ ದುಡ್ಡು ಅದು ಇದು ಆಮೇಲೆ ಉಳ್ಕೊಳಕ್ಕಿಲ್ಲ. ಮಗಳು ಬಂದಾಗಲೂ ಕೊಟ್ಬಿಟ್ಟು ಹೋಯ್ತಾಳೆ. ಮುಡಿಗಿರ್ತಾರೆ ಕಣ ಅತ್ತಾಗೆ. ಇಸ್ಕೊಟ್ಬಿಡ್ಲೆ. 20,000 ಕೇಳ್ತಾವಳಲ್ಲ. ಹೇಳ್ತಾರೋದು 20,000 ದುಡ್ಡು ಹೇಳ್ತಾರೋದು ಮರೆಯ ಹೇಳ್ತಾ ಇದೆಯಲ್ಲ ನೀನು. ನೋಡೋದ ಒಂದು ಮಾತು ಕೇಳಲೆ ಅತ್ತಾಗೆ. ಅವಳ ಮಕ ಏನು ನೋಡೋದ? ಮುಗಿನ ಮಕ ನೋಡಬೇಕು. ವಿದ್ಯಾಭ್ಯಾಸ ತಪ್ಪೋಯ್ತದೆ. ಈ ಸ್ಕೂಲ್ಗೆ ಹೋಗ್ನಿಲ್ಲ ಅಂದರೆ ಸರ್ ಬಂದದ 4 ಸರ ಕಲ್ತಿರ್ತಾನೆ. ನಿನ್ನ ಮಗಳನ್ನ ಬಡ್ಕೊಂಡೆ ಕಣ್ ಸುಮ್ಕೆ. ನಾನು ಬಡ್ಕೊಂಡೆ ಆ ಪಾಟಿಯ. ಬೇಡ ಕಣ್ ಮರಗಿತಿ. ಈ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಸೇರಿಸು. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರು ಏನು ಕೆಲಸ ತಗೊಂಡಿಲ್ವೋ ಏನು ಮಾಡಿಲ್ಲ. ಪ್ರೈವೇಟಿಗೆ ಬೇಡ ನೀನು. ಈಗ ಅದೇ ಆದಾಯ ನಾಳೆ ದಿವ್ಸ ನಿಂತೆ ಹೋಯ್ತಾಗಿ ಏನು ಮಾಡಿ ಅಂತ ಅಷ್ಟು ಭಾಗ್ಯದಿಂದ ಅಷ್ಟು ಹೇಳಿದ್ರು ನನ್ನ ಮಾತಾ ಕೇಳ್ದಾನೆ ಇವಳು. ಗೌರ್ಮೆಂಟ್ ಸ್ಕೂಲ್ ಸೇರಿಸೋದ್ರು ಬೇಡ ಅಂದ್ಬಿಟ್ಟು ಪ್ರೈವೇಟ್ ಸೇರಿಸ್ಕೊಂಡು ಈಗ ಅವ್ರು ಫೀಸ್ ಕಟ್ಟಲಿಲ್ಲ ಅಂದರೆ ಪರೀಕ್ಷೆ ಕುಣ್ಸಾರ. ಜ್ಞಾನ ಬೇಕಾನೆ ಈಗ ಗೊಳು ಅಂದ್ರೆ ನಾವೇನು ಮಾಡವ? ಅಲ್ಲ ಇತ್ತಾಗ ದಿವಸಕ್ಕೆ 5,000-10,000 ಸಂಪಾದನೆ ಮಾಡ್ತಿದ್ಲಲ್ಲ ಕೊಡೋಳು. ಎಲ್ಲನೂ ತಗೊಂಡೋಗಿ ಅಂಗಡಿಲಿ ಯಾಕೆ ಮಡ್ಗಕ್ಕೆ ಹೋಗಿದ್ಲು? ಮನೆಯಿಂದ ತಗೊಂಡೋಗಿ ಬ್ಯಾಂಕ್ ಕಟ್ಟಿರ್ಬೇಡ ಅಂತಿತ್ತ. ಎಲ್ಲ ನುಣಿಗೆ ಕಾಳ್ರು ಪಾಲು ಮಾಡಿದ್ಲಲ್ಲ. ಓಹೋ ಏನು ಮಾಡಿಯವ? ಆಳ್ಗರೆ ಆಯಿತು ಬಡಿದು ದುರಂಕಾರ ಜಾಸ್ತಿ ಕಣ್ ಸುಮ್ಕಿರು. ಏನು ಮಾಡಿ ಎತ್ತಾಗೆ ಕೆಂಪಿ ಹಂಗಲ್ಲ ಕಂಡು ಬಿಡು ಕತೆ ಕರ್ಮ. ಅಲ್ಲ ಅವು ಅಮ್ಮನಿಗೆ ನೀನು ಸರಿಯಾದ ಗರ್ತಿಕಲೆ ನೀನು ನಿಜವಾಗ್ಲೂ. ಅವು ಅಮ್ಮನಿಗೆ ಬಾಡ್ನೆ ಹೆಸ್ರು ಕೊಡ್ದಂಗೆ ಔಸ್ಕೊಂಡು ಉಂಡಿದ್ದೀರಿ ಅಂತಲ್ಲ, ಇವೆಲ್ಲ ಚಂದವಾ? ಯಾರಾಗಂದರು ಯಾವಾಗ ಬಾಡ್ನೆ ಹೆಸ್ರು ಔಸ್ಕೊಂಡು ಉಣ್ಣಕ್ಕೆ ಹೋಗಿದ್ವಂತೆ ನಾವು. ಸರಿ ಬಿಡಿ, ನೀವೇ ಚೆನ್ನಾಗಿ ಮಾತಾಡ್ತೀರಿ. ಅದಕ್ಕೆ ಸುಳ್ಳು ಹೇಳಿಯೇ ನೀನು? ಅದಕ್ಕೆ ಸುಳ್ಳು ಹೇಳಿಯೇ? ಏನು ಕೇಳೋರು ಇಲ್ಲ ಅನ್ಕೊಬಿಟ್ಟಿದೀಯಾ? ಗೊತ್ತಾಯ್ಕಿಲ್ಲ ನನಗೆ ಅನ್ಕೊಬಿಟ್ಟಿದೀಯಾ? ಕೆಂಪಿ ಹೇಳ್ನಿಲ್ವಾ ಈ ಕೆಲಸ ಮಾಡೋರಲ್ಲ ಸರಿಯಪ್ಪ ಅಂತವ? ಈಗ ನಮ್ಮ ಮಕ್ಳು ನಮಗೆ ಮಾಡಿರಲ್ಲ, ನಮ್ಗೆ ಎಷ್ಟು ಒಟ್ಟು ಇರ್ತದೋ ಹಂಗೆ ತಾನೆ ಅವ್ರಿಗೂ ಇನ್ಯಾರಿದ್ದವ್ರು ನೋಡ್ಕೊಳಕ್ಕೆ. ನಮ್ಮ ದುರಂಕಾರ ನಮ್ಮನ್ನೇ ಹಾಳು ಮಾಡ್ತದೆ. ಏನವ ಅಮ್ಮ ಉಣ್ಬಾರ್ದು ಉಣ್ಕೊಂಡು ಹೋಯ್ತಿದ್ಲ? ಆ ಥರ ಎಲ್ಲ ಬುದ್ಧಿಯೇ ಕಲ್ತಾರ. ನೀನು ಜವಾಬ್ದಾರಿ ಇರೋ ಹೆಂಗಸು ಹೇಳ್ಕೊಡ್ಬೇಕಾಗಿತ್ತು ಮಗಳಿಗೆ. ಹೇಳ್ಕೊಡಕ್ಕಾಯ್ತಿತ್ತಿಲ್ವಾ? ಈ ಥರ ಹಿಂಗೆ ಮಾಡ್ಕೊಂಡು ಹೋಗವ, ಮುಟ್ಕೊಂಡು ಹೋಗವ. ಅಮ್ಮನಿಗೆ ಯಾರು ನೋಡ್ಕೊಂಡರು? ನಿನ್ನ ಮೇಲೆ ಜವಾಬ್ದಾರಿಯಾಗಿ ನೋಡ್ಕೋವ ಅಮ್ಮನ ಅಚ್ಚುಕಟ್ಟಾಗಿ ಅಂತ ಹೇಳಕ್ಕೆ ನಿನಗೆ ಬರ್ನಿವಲ್ಲ. ನಿನಗೆ ಹಿಂಗೆ ಬುದ್ಧಿ ಕಲಿಯೋದು. ಇವತ್ತು ನಮ್ಮ ಮಕ್ಕಳು ನಮಗೆ ಮಾಡ್ತಾಯಿಲ್ಲ ಅಂತವ ಎಷ್ಟು ಬೇಜಾರಾಯ್ತದದು ನಮಗೆ ಹೇಳು. ಅದು ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ಇಲ್ವ ನಿನಗೆ? ಅದು ಹೆಂಗೆ ನೀನು ಉಣ್ಣಕ್ಕೆ ನಿನ್ಗೆ ಮನ್ಸ್ಬತ್ತು ಔಸ್ಕೊಂಡು ಹಸಿಟ್ಟು ಡಬ್ಬದೊಳಗೆ ಬಾಣೆ ಹೆಸ್ರು ಮಡಿಕೊಂಡು? ಅಯ್ಯೋ ನನಗೆ ಅನ್ನಕ್ಕೆ ಹೋಗಿದ್ನ. ಸುಮ್ಮನಿರಿ ನೀವು. ನಾನಲ್ಲ ಅವಳೆಯ ಏನವಳು ತತ್ತಿದ್ಲ ಬಿಡ್ತಿದ್ಲ. ಸುಮ್ಮನಿರು ಅಂದ್ಬಿಟ್ಟು ಔಸ್ ಮಡಿಕೊಂಡಳ ಅವಳು. ನಾನೇನು ಮಾಡಾನೆ ಅಂತಿದ್ದೀರ? ಹೇಳುವೆ ತಪ್ಪು, ಇದು ತಪ್ಪು. ಮೊದಲಿಕ್ಕೋ ಅವ ಅಮ್ಮನಿಗೆ ಅವ ಅಮ್ಮನ ನೋಡ್ಕೊಳ್ಳೋರು ಯಾರಿದ್ದಾರು ಅನ್ನೋದನ್ನ ಹೇಳ್ಬೇಕಾಗಿದ್ದು ಯಾರು ಹೇಳು ನೀನು? ಅವ ಅಮ್ಮ ಇರ್ಬೇಕಾರೆ 12-20 ಭಂಗ ಮಾಡ್ಕೊಂಡು ಮನೆ ಒಳಗೆ ಬೆಳಿಕೊಂಡು ತೊಳ್ಕೊಂಡು ಹೆಂಗಿದ್ಲು ಇವಳು? ಎಷ್ಟು ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ಲು. ಅವ ಅಮ್ಮಂಗೊಂದು ಮುದ್ದೆ ಇಟ್ಟಿಕ್ಬೇಕನ್ನಬಿಟ್ಟು ಮನೆಯಿಂದ ಆಚೆ ಹಾಕಿದ್ಲು. ಅವ ಅಮ್ಮ ಕೆರೆಗೆ ಬೀಳಕ್ಕೆ ಹೋಗಿದ್ಲಂತೆ. ಅವೆಲ್ಲ ಸಾಪಗಳು ಬುಡಕ್ಕಿಲ್ಲ ಸುಲಭವಾಗಿ ಒಂದು ಬೋಸ್ನೇ ಬೇಕು. ಸಾಪಕ್ಕೆ ಈಗ ಬೆಲೆ ಕೊಡ್ತಾವಳೆ ಅವಳು. ನಾನೇನು ಹೇಳಿದ್ನ ಹಂಗೆ ಮಾಡು ಹಿಂಗೆ ಮಾಡು ಅಂತವ? ನಾನೇ ಯಾವತ್ತೂ ಹಂಗೆಲ್ಲ ಹೇಳ್ಕೊಟ್ಟೆ ಇಲ್ಲ. ಏನು ಮಾಡೋದು? ಆಕೆತ್ತಾಗಿ
ಅವಳುವೆ ಕಲಿಬಾರ್ದು ದುರಂಕಾರನೇ ಕಲ್ತ ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ನಿನ್ನ ಮಗಳು ನನಗೂ ಮಾತಾಡು ಅಂತ ಹೇಳ್ಕೊಟ್ಟಿದ್ದಾನೆ ನಾನು. ನೀನು ಕೊಟ್ಟಿರೋ ಸಾದ್ರ ಕಣವ. ಇವತ್ತವ ಅಮ್ಮನ ಅನ್ನ ಕಿತ್ಕೊಂಡವು, ನಾವು ಅನ್ನವನ್ನ ಕದ್ದ ನೋಡು ಪರಿಸ್ಥಿತಿಯ. ಅವತ್ತು ಜೋಬಲ್ಲಿರೋದೆಲ್ಲನೂ ಕೊಡು 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 ಅಂತ ಅಕೌಂಟಲ್ಲಿರೋದನ್ನು ತೆಗೆಸ್ಬಿಟ್ಟು ಕೊಟ್ಬಿಟ್ಟೆ. ಇವತ್ತು ನಮಗೆ ಇಟ್ಟಾಕಾಗದ ನಿನ್ನ ಮಕ್ಕಳು ಹೋಗವ್ರೆ. ಓಲಿ ಬಿಡು, ಎಲ್ಲರೂ ಇಷ್ಟೇ ಕತೆ. ಇವಳು ಮಗಿಗೆ ಬೇರೆ ಈ ಸ್ಕೂಲ್ಗೆ ಪಿ ಜಿಲ್ಲ ಅಂತ ಪರದಾಡ್ತಾ ಕುಂತವಳೆ. ಇದೊಂದು ವರ್ಷ ಗೌರ್ಮೆಂಟ್ ಸ್ಕೂಲ್ ಸೇರ್ಸೋಕೆ ಹೇಳು. ಏನು ಪ್ರೈವೇಟಲ್ಲೇ ಓದಿಸ್ಬೇಕು ಅಂತೇನಿಲ್ಲ, ಗೌರ್ಮೆಂಟು ಸೇರ್ಸೋಕೆ ಹೇಳು. ಗೌರ್ಮೆಂಟಲ್ಲೂ ಓದಿರೋ ಮಕ್ಕಳು ಚೆನ್ನಾಗಿ ಹೇಳ್ಕೊಡ್ತಾರೆ ಕಣ ಈ ಸ್ಕೂಲಲ್ಲೆಲ್ಲವ. ಹೋಗು ಚೆನ್ನಾಗಿ ನೋಡೋದಂಗೆ ಒಂದು 20,000 ಮಾಡ್ಕೊಡಕ ಅಂದ್ಬಿಟ್ಟು. ಅವ್ರು ಬೇರೆ ಕೇಸ್ ಹಾಕಂಗೆ ಕುಂತವ್ರೆ ಕಣ್ರಿ. 50 ಲಕ್ಷಕ್ಕೂ ಆ ದುಡ್ಡಿದ್ರೆ ಅವಳಿಗೆ ಇಷ್ಟು ಪರದಾಟ ಆಯ್ತಿತ್ತಿಲ್ಲ ಕಾಮ್ಲಿ ಮಗಳಿಗೆ ಹೇಳ್ಕೊಂಡು ಕೇಸ್ ಹಾಕಂಗೆ ಕುಂತವಳೆ. ಬೇಡ ಕೇಸ್ ಹಾಕೋದು ಬೇಡ, ಹೆಣ್ಗೊಂದು 25 ಕೊಟ್ಬಿಡೋಳ ತಗೆ. ಅದು ಹುಟ್ಟಿಲ್ವಾ ಇವಳು ಹಬ್ಳಿಗೆ ಸೇರೋ ತಕ್ಕದ್ದು ಅದು. ಬೇಡ ಕಂಬ್ಳಿ ಕೊಡೋದು ಬೇಡ, ವೇಣು ಕೊಡ್ಲೇಳು ತಗವ ಬೇಡ. ಒಂದು 10ನೇ ತಗೋ. ಹಿಂಗೆ ಕಷ್ಟ ಅದೇ ಈ ಮಗದೆ ಸಾಕಬೇಕು ಅಂದ್ಬಿಟ್ಟು ಒಂದು ಒಳ್ಳೆ ರೀತಿಲಿ ಒಂದು 10-15 ಕೊಟ್ಬಿಟ್ಟು ಸಮಾಧಾನ ಮಾಡೋದು. ಅದಾಯ್ಕಿಲ್ಲ ಇವಳಿಗೆ, ಎಲ್ಲವ ಇವಳಿಗೆ ಹೊಡ್ಕೋಬೇಕು ಇವಳು. ಹಿಂಗಾದ್ರೆ ಹೆಂಗದದು ಹೇಳು. ನ್ಯಾಯವಾಗಿ ಬುದ್ಧಿ ಕಲಿಬೇಕು. ನ್ಯಾಯ ರೀತಿಲಿ ಬದುಕ್ನಿಲ್ಲ ಅಂದರೆ ಭಾಳ ಕಷ್ಟ ಇವತ್ತಿನ ಕಾಲದಲ್ಲಿ. ಈ ಊರನ್ನೇ ಕೇಳ್ಬೋದಾಗಿತ್ತು ನಿನ್ನ ಮಕ್ಕಳ ಕೊಟ್ಟಾರಪ್ಪ. ಹೆಂಗೆ ಕೊಟ್ಟರು? ಇವಳು ಅಪ್ಪನ ಮನೆ ತಮ್ಮದಿರು ಅಂತ ಉಳಿಸ್ಕೊಂಡಿರೋ ಆಗೋದು. ಕೆಂಪಿನೂ ತನ್ನ ಗಂಡನೂ ಕರ್ಕೊಂಡು ಹೋಗಿದ್ಲಂತೆ, ಅವನು ಹೋಗಿದ್ನಂತೆ. ನೀನು ಹಳ್ಳಿ ಮೈನೂ ತಮ್ಮದಿರು ಹೋಗಿದ್ರಂತೆ. ಓದೋರಿಗೆ ಈಗ ಬಂದ್ರೆ ಏನು ಎಂತು ಅಂದಾನೆ ಈಗ ತುಂಬ ಮಾತಾಡಿಸಿ ಬಾಯಿಗೆ ಬಂದಂಗೆ ಮಾತಾಡಿ ಕಳಿಸಿದ್ಲಂತಲ್ಲ. ಇವತ್ತು ಅವ್ಳ ಕಷ್ಟ ಇವ್ರು ಯಾಕೆ ನೋಡೋರು? ನಮ್ಮ ಅಪ್ಪನ ಮನೆ ಬದುಕಲಿ, ನನ್ನ ತಮ್ಮದಿರು ಬದುಕಲಿ ಅನ್ನೋದು ಅವಳು ಬಾಯಲ್ಲಿ ಬಂದಿದ್ರೆ ಇವತ್ತು ನಿನ್ನ ಕಷ್ಟಕ್ಕೆ ನಾವು ಇವಿ ಕನಕ ಬರೋರು. ಅವತ್ತೇ ಉಳಿಸ್ಕೊಂಡಿಲ್ಲ, ಈಗ ಹೆಂಗೆ ಬಂದಾರವ? ಹೆಂಗೆ ಬಂದವರು ಹೇಳು? ನಾವು ಉಳಿಸ್ಕೊಂಡಿರ್ತಾನೆ ಯೋಗ್ಯತೆಯ ಯಾವುದೇ ಒಂದು ಆಗ್ಬೇಕಾರುವೆ. ಅಯ್ಯೋ ಕಾಣಕನು ಹೋಗಿತ್ತಾಗ ಏನು ಮಾಡೋದು ಏನು? ಆ ಮಗಿನ ಮಕ್ಕನೂ ಅವಳು ದುರಂಕಾರನ ಮಾತ್ಕೊಂಡು ನಂಗೆ ಇಡಕ್ಕಿಲ್ಲ. ಆ ಮಗಿನ ಮಕ್ಕನೂ ಒಟ್ಟು ಹೊರಿತದೆ. ನೋಡದ ಹೋಗಿ ಚೆನ್ನಾಕನ್ನ ಕೇಳ್ಕೊಬರ್ತೀನಿ ಒಂದು ಮಾತಾ, ನೋಡದ ಏನಂದದು ಅಂದ್ಬಿಟ್ಟು ಕೇಳ್ಕೊಂಡು ಬಂದ್ಬಿಡ್ತೀನಿ. ಸರಿ ಆಯಿತು, ಹೋಗಷ್ಟು ಮಾಡೋದು ನೋಡದ. ಇನ್ನೇನು ಮಾಡೋಕ್ಕಾಗಿಲ್ಲ ತಗ, ಇನ್ನೇನು ಮಾಡಿ. ಸರಿ ಸರಿ ಆಯಿತು, ಕೊಟ್ಟು ಬರ್ತೀನಿ ನೋಡೋದು ಚೆನ್ನಾಕ ಏನಂದದು. ಸರಿ ಕಣ್ ಹೋಗು. ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಏನು ಮಾಡೋದು ಈಗ? ಹಿಂಗೆಲ್ಲ ಕಷ್ಟದಲ್ಲಿ ಅವಳು ಅರ್ಥ ಮಾಡ್ಕೋಬೇಕಾಗಿತ್ತು. ಸುಖವಾಗಿದ್ದಾಗ ಒಂದಿಷ್ಟ ದೂರಾಂಕಾರ ಕಮ್ಮಿ ಮಾಡಿಕೊಂಡು ಎಲ್ಲರೂ ಕುಟ್ಟುವೆ. ಈಗ ಅಕ್ಕನ ಕುಟ್ಟೆ ತಮ್ಮದಿರು ಕುಟ್ಟೆ ಎಲ್ಲ ಚೆನ್ನಾಗಿದ್ರೆ ಇವತ್ತು ಅಯ್ಯೋ ನನ್ನ ತಂಗಿ ಕಷ್ಟದವಳೆ ಅಂತ ಅಕ್ಕನಾರ ಕೈ ಹಿಡಿಯೋಳು, ಇಲ್ಲ ನಮ್ಮ ಅಕ್ಕ ಕಷ್ಟದವಳೆ ಅಂತ ತಮ್ಮದಿರಾರು ಕೈ ಹಿಡಿಯೋರು. ದುಡ್ಡದೇ ಅಂತ ಅವಳ ತೋರ್ಬಿಟ್ಟು ಇವತ್ತು ಹಿಂಗೆ ಮಾಡ್ಕೊಂಡು ಕುಂತೊಳ್ಳೋದು ಹೆಂಗೆ ಮಾಡೋದು? ನಮಗೆ ಮಗೇನು ವಿದ್ಯಾಭ್ಯಾಸ ಹಾಳಾಯ್ತದಲ್ಲ ಅಂತ ಅದೊಂದು ಚಿಂತೆ. ಏನೂ ಮಾಡೋಕ್ಕಾಗಿಲ್ಲ, ಎಲ್ಲ ಹಣೆ ಬರ. ಸರಿ ಕಣ್ರಪ್ಪ, ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತು ನಮಸ್ಕಾರ. ಹಂಗೆ ಮೊನ್ನೆ ಊರ ಹಬ್ಬ ಇರೋದಕ್ಕೆ ವೀಡಿಯೋಗಳು ಪ್ರಸಾರ ಆಗಿತ್ತಿಲ್ಲ. ಇನ್ನು ಮುಂದೆ ಸರಿಯಾದ ಸಮಯಕ್ಕೆ ವೀಡಿಯೋಗಳು ಪ್ರಸಾರ ಆಯ್ತವೆ ಕಣ್ರಪ್ಪ. ನಿಮ್ಮ ಪ್ರೀತಿ ಸಪೋರ್ಟು ಯಾವಾಗಲೂ ಹಿಂಗೆ ಇರಲಿ ಅಂತ ಬೇಡ್ಕೊತಾ ಮುಗಿಸ್ತೀವಿ ವೀಡಿಯೋವ. ಬರೋರ ಮತ್ತು ನಮಸ್ಕಾರ.